ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಓಪನ್ ಇಟ್ ಎ ಶಾರ್ಟ್ ಸ್ಟೋರಿ ಬೈ ಸಾದತ್ ಹಾಸನ್ ಮಾಂಟೋ ಇವರ ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ಸಾರಾಂಶವನ್ನು ಕಲಿಯೋಣ. ಸಾದತ್ ಹಾಸನ್ ಮಾಂಟೋರವರು ಈ ಸಣ್ಣ ಕಥೆಯ ಮೂಲಕ ಭಾರತದ ವಿಭಜನೆಯ ಸಮಯದಲ್ಲಿ 1948ರಲ್ಲಿ ಈ ಕಥೆಯನ್ನು ಬರೀತಾರೆ. ಆ ಸಮಯದಲ್ಲಿ ಭಾರತದ ಮಹಿಳೆಯರು ಅಥವಾ ವಿಭಜನೆಯ ಸಮಯದಲ್ಲಿ ಮಹಿಳೆಯರು ಅನುಭವಿಸಿದಂತಹ ಒಂದು ಕ್ರೌರ್ಯವನ್ನು, ಅವರು ಅನುಭವಿಸಿದಂತಹ ಭಯಾನಕವಾದಂತಹ ಅನುಭವಗಳನ್ನು ದಾಖಲಿಸಿ ಅವುಗಳನ್ನು ಪ್ರಪಂಚಕ್ಕೆ ತಿಳಿಸುವ ಪ್ರಯತ್ನವನ್ನು ತಮ್ಮ ಸ್ಟೋರಿಗಳಲ್ಲಿ ಮಾಡಿರ್ತಾರೆ. ಈ ಒಂದು ಕಥೆಯಲ್ಲೂ ಸಹ ಆ ಸಮಯದಲ್ಲಿ ಒಬ್ಬ ಮಹಿಳೆಯರು ಅನುಭವಿಸ್ತಾ ಇದ್ದಂತಹ ಭಯಾನಕವಾದಂತಹ ಆ ಅನುಭವಗಳನ್ನು ಇಲ್ಲಿ ಚಿತ್ರಿಸತೊಡಗಿದ್ದಾರೆ. ಈ ಕಥೆಯಲ್ಲಿ ನಾವು ಮುಖ್ಯವಾದ ಪಾತ್ರದಲ್ಲಿ ಸಿರಾಜುದ್ದೀನ್ ಹಾಗೂ ಆತನ ಮಗಳಾಗಿರ್ತಕ್ಕಂಥ ಸಕೀನಳ ಪಾತ್ರಗಳನ್ನು ನೋಡ್ತೇವೆ. ಈ ಕಥೆಯು ಒಂದು ರೈಲು, ಅಮೃತಸರದಿಂದ ಬರ್ತಕ್ಕಂತಹ ರೈಲಿನಿಂದ ಇದು ಪ್ರಾರಂಭ ಆಗುತ್ತೆ. ಅಮೃತಸರದಿಂದ ಒಂದು ಸ್ಪೆಷಲ್ ಟ್ರೈನ್ ಮಧ್ಯಾಹ್ನ 2 ಗಂಟೆಗೆ ಹೊರಟಿದೆ. ಸುಮಾರು 8 ಗಂಟೆಗಳ ನಂತರ ಅದು ಮುಗಲ್ಪುರವನ್ನು ಸೇರಿದೆ. ಆ ಪ್ರಯಾಣದ ವೇಳೆ ಹಲವಾರು ಮಂದಿ ಜನರು, ಅದರಲ್ಲಿ ಪ್ರಯಾಣಿಸ್ತಾ ಇರತಕ್ಕಂಥ ಜನರು ಗಾಯಗೊಂಡಿದ್ದಾರೆ, ಕೆಲವರು ಸತ್ತಿದ್ದಾರೆ, ಮತ್ತು ಕೆಲವರು ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆ ಸಮಯ ಆಗಿತ್ತು. ಸಿರಾಜುದ್ದೀನ್ ಆ ಒಂದು ನಿರಾಶ್ರಿತರ ಕ್ಯಾಂಪ್ನಲ್ಲಿ ಒಂದು ನೆಲದ ಮೇಲೆ ಮಲಗಿದ್ದ. ಆತ ಕಣ್ತೆರೆದು ನೋಡಿದಾಗ ಆತನಿಗೆ ಸುತ್ತಲೂ ಗಂಡಸರು, ಹೆಂಗಸರು, ಮಕ್ಕಳು ಒಂದು ರೀತಿ ಸಮುದ್ರದಂತೆ ಸುತ್ತುವರೆದಂತೆ ಆತನಿಗೆ ಕಾಣ್ತಾ ಇತ್ತು. ಅವನು ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂತಹ ಆಲೋಚನೆ ಮಾಡ್ತಕ್ಕಂಥದ್ದು, ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಅಷ್ಟು ಆತ ಮೈ ಮರೆತಿದ್ನು. ಆತ ಸ್ವಲ್ಪ ಟೈಮ್ ತುಂಬ ಗೊಂದಲಮಯದಲ್ಲಿರ್ತಾನೆ. ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಆ ಕ್ಯಾಂಪ್ ತುಂಬ ಗದ್ದಲ ಇರುತ್ತೆ, ಎಲ್ಲ ಜೋರಾದ ಗಲಾಟೆ ಇರುತ್ತೆ. ಈ ಸಿರಾಜುದ್ದೀನ್ ಏನು ಮಾಡ್ತಾನೆ, ಆ ಗದ್ದಲವನ್ನೆಲ್ಲ ಕೇಳುವಂತಿದ್ರು ಆತನಿಗೆ ಏನೂ ಕೇಳಿಸ್ತಾ ಇರಲಿಲ್ಲ. ಯಾರಾದರೂ ಅವನನ್ನು ನೋಡಿದ್ರೆ ಅವನೇನೋ ತುಂಬ ಆಳವಾದ ಚಿಂತೆಯಲ್ಲಿ, ಡೀಪ್ ಡಿಪ್ರೆಷನ್ನಲ್ಲಿ ಮಲಗಿದ್ದಾನೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದು ಆದರೆ ಆತ ಇರಲಿಲ್ಲ. ಅವನ ಆ ಒಂದು ಇಂದ್ರಿಯಗಳೆಲ್ಲವೂ ಏನಾಗಿತ್ತು, ಮರಗಟ್ಟಿ ಹೋಗಿತ್ತು. ಅವನು ಒಂದು ರೀತಿ ಶೂನ್ಯದಲ್ಲಿ ತೇಲಾಡುವಂತೆ ಆತ ಅಂದ್ಕೊಳ್ತಾ ಇದ್ದ. ಅವನ ದೃಷ್ಟಿ ಮಂದವಾಗಿ ಆ ಆಕಾಶದ ಕಡೆಗೆ ನೋಡ್ತಾ ನಿಂತಿದ್ದ. ಅವನ ಕಣ್ಣುಗಳಿಗೆ ಆ ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಆತನಿಗೆ ಪ್ರಜ್ಞೆ ಮರಳಿತು ಅನ್ನೋ ರೀತಿ ಆತ ಎದ್ದೇಳ್ತಾನೆ. ಆ ಎದ್ದೇಳಿದಾಗ ಆತನ ಮನಸ್ಸಿನಲ್ಲಿ ಮೂಡ್ತಕ್ಕಂತಹವು ದರೋಡೆ, ಬೆಂಕಿ, ಎಲ್ಲಿ ನೋಡಿದ್ರಲ್ಲೂ ಗುಂಡುಗಳು, ಒಂದು ಬಂದೂಕಿನ ಗುಂಡುಗಳ ಸದ್ದು, ಹಾಗೆ ಅವನ ತಲೆಯಲ್ಲಿ ಬರ್ತಕ್ಕಂಥದ್ದು ಆ ರಾತ್ರಿ ಮತ್ತು ಸಕೀನಾ ಆತನ ಮಗಳಾಗಿದ್ಲು. ಆ ಯೋಚನೆ ಬಂದ ತಕ್ಷಣವೇ ಆ ಸಿರಾಜುದ್ದೀನ್ ಎದ್ದು ಹುಚ್ಚನಂತೆ ಸುತ್ತಲೂ ಓಡಾಡೋಕ್ಕೆ ಶುರು ಮಾಡ್ತಾನೆ. ಆ ಸುತ್ತಲೂ ಇರತಕ್ಕಂಥ ಜನರಲ್ಲಿ ನುಗ್ಗಿ ತನ್ನ ಮಗಳನ್ನು ಹುಡುಕೋಕೆ ಪ್ರಾರಂಭ ಮಾಡ್ತಾನೆ. ಸುಮಾರು 3 ಗಂಟೆಗಳ ಕಾಲ ಸಕೀನಾ ಅಂತ ಕೂಗ್ತಾ ಇಡೀ ಕ್ಯಾಂಪ್ನಲ್ಲೆಲ್ಲ ಹುಡುಕಾಡ್ತಾನೆ. ಆದರೆ ಆತನಿಗೆ ಆ ಮಗಳ ಸಕೀನಾಳ ಒಂದು ಸುಳಿವು ಎಲ್ಲೂ ಸಹ ಸಿಗೋದಿಲ್ಲ. ಈ ರೀತಿ ಇರಬೇಕಾದ್ರೆ ತನ್ನ ಮಗಳಿಗಾಗಿ ಹುಡುಕ್ತಾ ಇದ್ರು. ಅಲ್ಲಿ ಜನರು ಸಹ ತಮ್ಮ ಮಕ್ಕಳಿಗಾಗಿ ಒಬ್ಬರೊಬ್ಬರು ತಾಯಂದಿರು, ತಂದೆಯರು ಹುಡುಕಾಡ್ತಾ ಇರ್ತಾರೆ. ಈ ಸಿರಾಜುದ್ದೀನ್ ಹುಡುಕಿ ತುಂಬ ಟಯರ್ಡ್ ಆಗ್ತಾನೆ. ಒಂದು ಹತ್ರ ಕೂತ್ಕೋತಾನೆ. ಸಕೀನಾ ತಾವು ಎಲ್ಲಿ ಹೇಗೆ ಬೇರ್ಪೆಟ್ವಿ ಅನ್ನೋದನ್ನು ನೆನೆಸ್ಕೊಳ್ತಾನೆ. ಆ ಸಕೀನಾಳ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಸಕೀನಾಳ ತಾಯಿ ಸತ್ತೋದಂತಹ ಒಂದು ವಿಷಯ ಆತನಿಗೆ ನೆನಪಿಗೆ ಬರುತ್ತೆ. ಸಕೀನಾ ತಾಯಿ ಆಗಲೇ ಸತ್ತೋಗಿರ್ತಾಳೆ. ಆ ಸಿರಾಜುದ್ದೀನ್ ಹಾಗೂ ಆ ಮಗಳು ಸಕೀನಾಳ ಕಣ್ಣೆದುರಿಗೇನೆ ಆ ತಾಯಿ ಸತ್ತೋಗಿರ್ತಾಳೆ. ಅಂದರೆ ತನ್ನ ಹೆಂಡತಿ, ಸಿರಾಜುದ್ದೀನ್ನ ಹೆಂಡತಿ ಸತ್ತು ಹೋಗಿರ್ತಾಳೆ. ಇಲ್ಲಿ ಸಕೀನಾ ಮತ್ತು ಸಿರಾಜುದ್ದೀನ್ ತಪ್ಪಿಸ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಆ ತಾಯಿ ಹೇಳಿ ಸತ್ತಿರ್ತಾಳೆ. ಅಂದರೆ ನನ್ನನ್ನು ಬಿಡಿ, ನೀವು ಸಕೀನಾಳನ್ನು ಕರ್ಕೊಂಡು ಇಲ್ಲಿಂದ ಓಡೋಗ್ಲಿ, ಈಗಲೇ ಹೊರಟೋಗಿ ಅಂತೇಳಿ ಅವರನ್ನು ಸಾಯುವ ಸ್ಥಿತಿಯಲ್ಲಿ ಕಳಿಸಿರ್ತಾಳೆ. ಆ ಸಮಯದಲ್ಲಿ ಸಕೀನಾ
ಆತನ ಜೊತೆ ಇರ್ತಾಳೆ. ಅವರಿಬ್ಬರು ಬರಿಗಾಲಿನಲ್ಲೇ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರ್ತಾ ಇರಬೇಕಾದ್ರೆ ಆ ಸಕೀನಾ 17 ವರ್ಷದ ಹುಡುಗಿಯಾಗಿರ್ತಾಳೆ. ಆಕೆ ವೇಲ್ ಏನಾಗಿರುತ್ತೆ, ಆ ಡ್ರೆಸ್ ವೇಲ್ ಬಿದ್ದೋಗುತ್ತೆ. ಇಲ್ಲಿ ಆತನ ಅಪ್ಪ ಸಿರಾಜುದ್ದೀನ್ ಆ ವೇಲನ್ನು ಎತ್ಕೊಳ್ಳೋಕ್ಕೆ ಹೋದಾಗ ಮಗಳು ಕೂಗಿ ಹೇಳ್ತಾಳೆ, ಅಪ್ಪ ಅದನ್ನು ಅಲ್ಲೇ ಬಿಡಿ ಅಂತ, ಬಿಡಿ, ಹೋಗೋಣ ಬನ್ನಿ ಅಂತ ಆತ ಕರೀತಾಳೆ. ಈತ ತನ್ನ ಸಿರಾಜುದ್ದೀನ್ ತನ್ನ ಜೋಬ್ನಲ್ಲಿ ಏನೋ ಇದೆ ಅಂತ ಕೈ ಇಟ್ಟು ನೋಡಿದಾಗ ಆತನಿಗೆ ಆ ಸಕೀನಾಳ ದುಪ್ಪಟ ವೇಲ್ ಸಿಗುತ್ತೆ. ಆದರೆ ಆ ಸಕೀನಾ ಎಲ್ಲಿದ್ದಾಳೆ ಅಂತ ಆತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಸಿರಾಜುದ್ದೀನ್ ತುಂಬ ಟಯರ್ಡ್ ಆಗಿರ್ತಾನೆ. ಆಕೆ ಏನಾದ್ಲು ಅಂತ ಬಹಳ ಯೋಚನೆಯಲ್ಲಿ ಮುಳುಗ್ತಾನೆ. ಸಕೀನಾಳನ್ನು ಆತ ತನ್ನೊಂದಿಗೆ ರೈಲ್ವೆ ಸ್ಟೇಷನ್ನವ್ರಿಗೆ ಕರ್ಕೊಂಬಂದಿರ್ತಾನೆ. ಆ ರೈಲು ಅವಳು ಹತ್ತಿದಲೇ ಇಲ್ಲವೇ ಅಥವಾ ಯಾರಾದರೂ ಅವಳನ್ನು ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಾ ಅಂತ ಹೇಳಿ ಆತ ಏನು ಮಾಡ್ತಾನೆ, ತುಂಬ ಯೋಚನೆ ಮಾಡ್ತಾನೆ. ಯಾಕಂದರೆ ಆತ ಅನ್ಕಾನ್ಷಿಯಸ್, ಪ್ರಜ್ಞಾಹೀನನಾಗ್ಬಿಟ್ಟಿರ್ತಾನೆ. ಇಲ್ಲಿ ಸಿರಾಜುದ್ದೀನ್ ಆತನ ಮೆದುಳಲ್ಲಿ ಅನೇಕ ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ. ಆದರೆ ಯಾವುದೇ ಪ್ರಶ್ನೆಗೂ ಇಲ್ಲಿ ಉತ್ತರವಿಲ್ಲ. ಆದರೆ ಆ ಸಿರಾಜುದ್ದೀನ್ಗೆ ಅಲ್ಲಿ ಯಾರಾದರೂ ಸಮಾಧಾನ ಮಾಡೋರು ಅವರು ಸಹ ಯಾರೂ ಇರಲಿಲ್ಲ. ಈ ರೀತಿಯಾಗಿ ಆತ ಅಲ್ಲಿ ಯೋಚನೆ ಮಾಡ್ತಾ ಕುಳಿತಿದ್ದಾನೆ. ಆತನು ಜೋರಾಗಿ ಅಳಬೇಕು ಅಂದ್ಕೋತಾನೆ. ಆದರೆ ಅವನ ಕಣ್ಣುಗಳು ಆತನಿಗೆ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಆತನ ಕಣ್ಣುಗಳಲ್ಲಿ ಕಣ್ಣೀರೇ ಇಲ್ಲದಂತಾಗಿದೆ. 6 ದಿನಗಳ ನಂತರ ಸಿರಾಜುದ್ದೀನ್ಗೆ ಈ ರೀತಿಯಾಗಿ ಪ್ರಜ್ಞೆ ಬಂದಿದೆ. 6 ದಿನಗಳ ನಂತರ ಆತ ಪ್ರಜ್ಞೆಗೆ ಬಂದಿದ್ದಾನೆ. ಆಗ ಆ ಸಿರಾಜುದ್ದೀನ್ ಏನು ಮಾಡ್ತಾನೆ, ಅಲ್ಲಿ ಹೆಲ್ಪ್ಗೋಸ್ಕರ ಜನರನ್ನು ಹುಡುಕ್ತಾ ಹೋಗ್ತಾನೆ. ಆಗ ಸಿರಾಜುದ್ದೀನ್ಗೆ ಸಹಾಯ ಮಾಡೋದಕ್ಕೋಸ್ಕರನೇ ಅಲ್ಲಿ ಕೆಲವರು ಒಂದು 8 ಜನ ಯುವಕರು ಸಿಗ್ತಾರೆ. ಅವರ ಬಳಿ ಟ್ರಕ್ ಇರುತ್ತೆ ಮತ್ತು ಅವರ ಬಳಿ ಎಲ್ಲರ ಕೈಯಲ್ಲೂ ಬಂದೂಕುಗಳಿರುತ್ತೆ. ಅವನು ಅವರಿಗೆ ತನ್ನ ಮಗಳ ಬಗ್ಗೆ ಹೇಳ್ತಾನೆ. ತನ್ನ ಮಗಳು ಈ ಥರ ಮಿಸ್ ಆಗಿದ್ದಾಳೆ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿಸಿ ಆ ಯುವಕರಿಗೆ ಏನು ಮಾಡ್ತಾನೆ, ತನ್ನ ಮಗಳು ಯಾವ ರೀತಿ ಇದ್ಲು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅವಳು ವೈಟ್ ಕಲರ್ ಸ್ಕಿನ್ ಇದ್ದು, ಅವಳು ತುಂಬ ಸುಂದರವಾಗಿದ್ದಾಳೆ. ಅವಳು ನನ್ನಂತೆ ಅಲ್ಲ, ಅವಳ ತಾಯಿಯಂತೆ. ಅವಳಿಗೆ 17 ವರ್ಷ ವಯಸ್ಸು. ಅವಳ ಕಣ್ಣುಗಳು ದೊಡ್ಡದಾಗಿದೆ, ಅವಳ ಕೂದಲು ತುಂಬ ಕಪ್ಪಾಗಿದೆ. ಅವಳ ಬಲ ಕೆನ್ನೆಯ ಮೇಲೆ ಒಂದು ದೊಡ್ಡ ಮಚ್ಚೆ ಇದೆ. ಅವಳಿಗೆ ನನಗಿರ್ತಕ್ಕಂಥ ಒಬ್ಬಳು ಮಗಳು, ದಯವಿಟ್ಟು ಅವಳನ್ನು ನನಗೆ ಹುಡುಕಿ ಕೊಡಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಸಿರಾಜುದ್ದೀನ್ ಆ ಯುವಕರ ಬಳಿ ಕೇಳ್ಕೊಳ್ತಾನೆ. ಆ ಯುವಕರು ಸ್ವಯಂ ಸೇವಕ ಸಂಘದ ಒಂದು ಯುವಕರಾಗಿರ್ತಾರೆ. ಅವರು ಸಹ ತುಂಬ ಉತ್ಸಾಹದಿಂದ ಸಿರಾಜುದ್ದೀನ್ಗೆ, ನಿಮ್ಮ ಮಗಳು ಜೀವಂತವಾಗಿದ್ದರೆ ನಾವು ಕೆಲವೇ ದಿನಗಳಲ್ಲಿ ಅವಳನ್ನು ಕರ್ಕೊಂಡು ನಿಮ್ಮ ಹತ್ರ ಬಂದು ಸೇರಿಸ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡ್ತಾರೆ. ಹಾಗೆ ಆ 8 ಜನ ಹುಡುಗರು ಅವರು ಏನು ಮಾಡ್ತಾರೆ, ಆ ಒಂದು ಸಕೀನಾಳನ್ನು ಹುಡುಕೋದಕ್ಕೆ ಅಮೃತ್ಸರದ ಕಡೆಗೆ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ಹಲವಾರು ಸ್ಥಳಗಳಲ್ಲಿ ಮಹಿಳೆಯರು, ಪುರುಷರು ಮತ್ತು ಒಂದು ಮಕ್ಕಳ ಇರ್ತಕ್ಕಂಥ ಕ್ಯಾಂಪ್ಗಳಿಗೆ ಹೋಗ್ತಾರೆ. ಅಲ್ಲಿ ಅವಳು ಸಕೀನಾಳ ಬಗ್ಗೆ ಹುಡುಕ್ತಾರೆ. ಆದರೆ ಅವರಿಗೆ ಯಾರಿಗೂ ಸಹ ಆ ಸಕೀನಾಳ ಒಂದು ಸುಳಿವು ಸಹ ಸಿಗೋದಿಲ್ಲ. ಅದೇ ಕೆಲಸಕ್ಕಾಗಿ ಅವರು ಅಮೃತಸರದಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಚಹ್ರಾಟ್ ಅಂತಕ್ಕಂಥ ಒಂದು ರಸ್ತೆಯಲ್ಲಿ ಒಬ್ಬ ಹುಡುಗಿ ಕಾಣಿಸ್ತಾಳೆ. ಆ ಯುವಕರು ಏನು ಮಾಡ್ತಾರೆ, ಆ ಹುಡುಗಿ ಕಡೆ ನೋಡ್ತಾರೆ. ಆ ಟ್ರಕ್ ಸೌಂಡನ್ನು ಕೇಳಿದಂತಹ ಆ ಹುಡುಗಿ ಅವರಿಂದ ದೂರ ಓಡೋದಕ್ಕೆ ಪ್ರಾರಂಭಿಸ್ತಾರೆ. ಆಗ 8 ಜನ ಒಂದು ಹುಡುಗರು ಏನು ಮಾಡ್ತಾರೆ, ಆ ಟ್ರಕ್ಕನ್ನು ನಿಲ್ಲಿಸಿ ಆಕೆಯನ್ನು ಫಾಲೋ ಮಾಡಿ ಆಕೆಯನ್ನು ಒಂದು ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ತುಂಬ ಸುಂದರವಾಗಿದ್ಲು. ಹಾಗೆ ಆಕೆಯ ಒಂದು ರೈಟ್ ಒಂದು ಬಲಗಡೆ ಕೆನ್ನೆಯ ಮೇಲೆ ದೊಡ್ಡ ಮಚ್ಚೆ ಇತ್ತು. ಆ ಯುವಕರು ಅವಳನ್ನು ಕೇಳ್ತಾರೆ, ನೀನು ಹೆದರಬೇಕಾಗಿಲ್ಲ, ನಿನ್ನ ಹೆಸರು ಸಕೀನಾ ತಾನೆ ಅಂತ ಕೇಳ್ತಾರೆ. ಆ ಹುಡುಗಿ ಯಾವುದೇ ರೀತಿ ಉತ್ತರವನ್ನು ಕೊಡೋದಿಲ್ಲ. ಆದರೆ ಎಲ್ಲ ಯುವಕರು ಏನು ಮಾಡ್ತಾರೆ, ಆಕೆಯನ್ನು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ, ಭಯಪಡಬೇಡ, ನೀನು ಸಿರಾಜುದ್ದೀನ್ ಮಗಳು ಸಕೀನಾ ಅಲ್ವಾ ಅಂತ ಕೇಳ್ತಾರೆ. ಆಗ ಆ ಹುಡುಗಿ ಒಪ್ಕೋತಾಳೆ. 8 ಯುವಕರು ಅವಳನ್ನು ಎಲ್ಲ ರೀತಿ ಸಮಾಧಾನ ಮಾಡಿ ಅವಳಿಗೆ ಆಹಾರವನ್ನು ಕೊಡ್ತಾರೆ, ಕುಡಿಯಲು ಹಾಲು ಕೊಡ್ತಾರೆ. ನಂತರ ಟ್ರಕ್ನಲ್ಲಿ ಕುಳಿಸ್ತಾರೆ. ಅವರಲ್ಲಿ ಒಬ್ಬ ತನ್ನ ಕೋಟನ್ನು ತೆಗೆದು ಅವಳಿಗೆ ಕೊಡ್ತಾನೆ. ಯಾಕಂದರೆ ಅವಳ ಬಳಿ ದುಪ್ಪಟ ಇರೋದಿಲ್ಲ. ಆದ್ದರಿಂದ ಆಕೆ ತುಂಬ ಸಂಕೋಚ ಪಟ್ಕೊಂಡು ನಾಚಿಕೆ ಪಡ್ತಾ ಇರ್ತಾಳೆ. ಹಾಗೆ ಆಕೆಯ ಒಂದು ಎದೆಯನ್ನು ಕೈಗಳಿಂದ ಮುಚ್ಚಿಕೊಳ್ತಾ ಇರ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಸಿರಾಜುದ್ದೀನ್ಗೆ ಸಕೀನಾಳ ಬಗ್ಗೆ ಯಾವುದೇ ರೀತಿ ಸುಳು ಸಿಗೋದಿಲ್ಲ. ಆತ ಪ್ರತಿದಿನ ಕಚೇರಿಗಳಿಗೆ, ಆ ಒಂದು ನಿರಾಶ್ರಿತರ ಒಂದು ಕ್ಯಾಂಪ್ಗಳಿಗೆ ಹೋಗಿ ಎಲ್ಲ ಕಡೆ ಹುಡುಕಾಡ್ತಾನೆ. ಆದರೆ ಸಕೀನಾಳ ಮಾಹಿತಿ ಸಿಗೋದಿಲ್ಲ. ನಂತರ ಕೆಲವು ದಿನಗಳು ಅವನು ನನ್ನ ಮಗಳು ಜೀವಂತವಾಗಿದ್ದರೆ ಆ ಹುಡುಗರು ತಪ್ಪದೆ ಅವಳನ್ನು ನನ್ನ ಬಳಿಗೆ ಕರ್ಕೊಂಡು ಬರ್ತಾರೆ ಅಂತ
ಆ ಒಂದು ನಂಬಿಕೆಯಲ್ಲಿ ಆತ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಒಂದು ದಿನ ಏನು ಮಾಡ್ತಾನೆ, ಆತ ಆ ಯುವಕರ ಗುಂಪನ್ನು ಒಂದು ಕ್ಯಾಂಪ್ನಲ್ಲಿ ನೋಡ್ತಾನೆ. ಅವರೆಲ್ಲರೂ ಟ್ರಕ್ನಲ್ಲಿ ಕುಳಿತಿರ್ತಾರೆ. ಆಗ ಸಿರಾಜುದ್ದೀನ್ ಅವರನ್ನು ಭೇಟಿ ಮಾಡಲು ತುಂಬ ಸ್ಪೀಡಾಗಿ ಅವ್ರ ಕಡೆ ಓಡ್ತಾನೆ. ಆ ಟ್ರಕ್ ಇನ್ನೇನು ಹೊರಡಬೇಕು ಅನ್ನೋ ಸಮಯಕ್ಕೆ ಅವರು ಓಡಿ ಬಂದು ಆ ಯುವಕರನ್ನು ಕೇಳ್ತಾನೆ, ಮಕ್ಕಳೇ, ನನ್ನ ಮಗಳು ಸಕೀನಾ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸಿಗ್ತಾಳೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಸಿರಾಜುದ್ದೀನ್ ಮತ್ತೊಮ್ಮೆ ಆ ಯುವಕರಿಗೆಗೋಸ್ಕರ ಪ್ರೇಯರ್ ಮಾಡ್ತಾನೆ. ನನ್ನ ಮಗಳು ಇವ್ರ ಕೈಗೆ ಸಿಗಲಿ, ಇವರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರೇಯರ್ ಮಾಡ್ಕೊತಾನೆ. ಆ ದಿನ ಸಂಜೆ ಸಿರಾಜುದ್ದೀನ್ ಆ ಒಂದು ಕ್ಯಾಂಪ್ನಲ್ಲಿ ಕುಳಿತಿರ್ಬೇಕಾದ್ರೆ ಅಲ್ಲಿ ಒಂದು ರೀತಿ ತುಂಬ ಗದ್ದಲ ನಡೀತಾ ಇರುತ್ತೆ. ಆಗ ಒಂದು 4 ಜನ ಒಂದು ಯುವಕರು ಏನು ಮಾಡ್ತಾರೆ, ಏನನ್ನೋ ಹೊತ್ತುಕೊಂಡು ಆ ಒಂದು ಕ್ಯಾಂಪ್ನೊಳಗೆ ಬರೋದು ಕಾಣಿಸುತ್ತೆ. ಸಿರಾಜುದ್ದೀನ್ ಹೋಗಿ ಅಲ್ಲಿ ವಿಚಾರಿಸಿದಾಗ ಆ ರೈಲ್ವೆ ಹಳಿ ಬಳಿ ಒಬ್ಬ ಹುಡುಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು, ಆಕೆಯನ್ನು ನಾವು ಕ್ಯಾಂಪ್ಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಸಿರಾಜುದ್ದೀನ್ ಅವರ ಜೊತೆಯಲ್ಲೇ ಹೋಗ್ತಾನೆ. ಅವರು ಆ ಹುಡುಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಸೇರಿಸಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವರೆಲ್ಲ ಹೊರಟೋಗ್ತಾರೆ. ನಂತರ ಈ ಒಂದು ಆಸ್ಪತ್ರೆಯ ಹೊರಗಡೆ ಒಂದು ಮರದ ಕೆಳಗೆ ಆ ಒಂದು ಕಂಬಕ್ಕೆ ಒರಗಿ ನಿಂತಿರ್ತಾನೆ ಸಿರಾಜುದ್ದೀನ್. ಅವರೆಲ್ಲ ಹೋದ ನಂತರ ಸಿರಾಜುದ್ದೀನ್ ನಿಧಾನವಾಗಿ ಆ ಕೋಣೆಯ ಒಳಗಡೆ ಹೋಗ್ತಾನೆ. ಆ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಕೇವಲ ಒಂದು ಸ್ಟ್ರಕ್ಚರ್ ಮಾತ್ರ ಇರುತ್ತೆ. ಅದರ ಮೇಲೆ ಒಂದು ಶವ, ಒಂದು ಹೆಣ್ಣಿನ ದೇಹ ಇರುತ್ತೆ. ಸಿರಾಜುದ್ದೀನ್ ನಿಧಾನವಾಗಿ ಹೆಜ್ಜೆಗಳನ್ನು ಇಡುತ್ತಾ ಆ ಕಡೆಗೆ ಹೋಗಿ ನೋಡ್ತಾನೆ. ಆ ಕೋಣೆಯಲ್ಲಿ ಬೆಳಕು ಬರುತ್ತೆ. ಅಲ್ಲಿ ಆ ಒಂದು ದೇಹದ ಮೈ ಬಣ್ಣ, ಆ ಮುಖದ ಮೇಲೆ ಆ ಒಂದು ಬಲಗೆನ್ನೆ ಮೇಲೆ ಇರ್ತಕ್ಕಂಥ ಮಚ್ಚೆಯನ್ನು ನೋಡಿದ ತಕ್ಷಣ ಸಿರಾಜುದ್ದೀನ್ ಜೋರಾಗಿ ಕಿರ್ಚ್ಕೋತಾನೆ, ಸಕೀನಾ 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 ಅಂತ ಜೋರಾಗಿ ಕಿರ್ಚ್ಕೋತಾನೆ. ಆಗ ಆ ವೈದ್ಯರು, ಆ ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ಆತ ಹೇಳ್ತಾನೆ, ಸರ್ ನಾನು ಅವಳ ತಂದೆ, ಇವಳು ನನ್ನ ಮಗಳು ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾನೆ. ಆ ವೈದ್ಯರು, ಆ ಡಾಕ್ಟರ್ ಏನು ಮಾಡ್ತಾರೆ, ಆ ಒಂದು ಸ್ಟ್ರಕ್ಚರ್ನ ಮೇಲೆ ಇದ್ದಂಥ ಶವದ ಕಡೆ ನೋಡ್ತಾರೆ. ಅವರು ಬಂದು ಆ ಒಂದು ಬಾಡಿಯನ್ನು ಚೆಕ್ ಮಾಡ್ತಾರೆ. ಆಗ ಆ ಡಾಕ್ಟರ್ ಏನು ಮಾಡ್ತಾರೆ, ಸಿರಾಜುದ್ದೀನ್ಗೆ ಹೇಳ್ತಾರೆ, ಓಪನ್ ದ ವಿಂಡೋ, ಆ ಕಿಟಕಿಯನ್ನು ತೆಗೀರಿ ಅಂತ ಹೇಳ್ತಾರೆ. ಆಗ ಆ ಸ್ಟ್ರಕ್ಚರ್ನ ಮೇಲೆ ಮಲಗಿದ್ದಂತಹ ಸಕೀನಾಳ ಶವ ಒಂದು ರೀತಿ ಮೂಮೆಂಟನ್ನು ಮಾಡುತ್ತೆ. ಆಕೆ ತನ್ನ ಕೈಗಳನ್ನು ಅಲುಗಾಡಿಸ್ತಾಳೆ. ಹಾಗೆ ತನ್ನ ಸಲ್ವಾರ್ ಅಂದರೆ ತಾನು ಹಾಕ್ಕೊಂಡಿರ್ತಕ್ಕಂತಹ ಒಂದು ದುಪ್ಪಟವನ್ನು ತೆಗೆದು ಕೆಳಗೆ ಹಾಕ್ತಾಳೆ. ಸಿರಾಜುದ್ದೀನ್ ಸಂತೋಷದಿಂದ ಜೋರಾಗಿ ಕಿರ್ಚ್ಕೋತಾನೆ. ಅವಳು ಬದುಕಿದ್ದಾಳೆ, ಅವಳು ನನ್ನ ಮಗಳು ಬದುಕಿದ್ದಾಳೆ, ಸಕೀನಾ ಬದುಕಿದ್ದಾಳೆ ಅಂತೇಳಿ ಜೋರಾಗಿ ಕಿರ್ಚ್ಕೋತಾನೆ. ಅಲ್ಲಿ ವೈದ್ಯರು ಮಾತ್ರ ತಲೆಯಿಂದ ಕಾಲಿನವರೆಗೂ ಬೆವರ್ತಾ ಇರ್ತಾರೆ. ಇದು ಈ ಒಂದು ಓಪನ್ ಇಟ್ ಒಂದು ಕತೆ ಕನ್ನಡದಲ್ಲಿ. ಹಾಗೆ ಇಂಗ್ಲೀಷ್ ಸಮರಿ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.